37ನೆಯ ಅಧ್ಯಾಯವು. ಅನಂತರ ಯೋಗಿ ಶ್ರೇಷ್ಠನಾದ ಬಹುವಾದ ತೇಜಸ್ಸುಳ್ಳ ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡುವ ಸರ್ವತೋಮುಖನಾದ ಬ್ರಹ್ಮನು ಸೃಷ್ಟಿಸಲ್ಪಟ್ಟನು. ಬ್ರಹ್ಮನನ್ನು ಸೃಷ್ಟಿ ಮಾಡಿದನು. ಆ ಚಿನ್ನದ ವಿಕಾರವಾದ ಬಹುಯೋಜನಗಳು ಅಗಲವುಳ್ಳ ಎಲ್ಲಾ ತೇಜಸ್ಸಿನಿಂದಲೂ ಗುಣಗಳಿಂದಲೂ ಭೂಮಿಯ ಲಕ್ಷಣಗಳಿಂದ ಕೂಡಿದ ಆ ಪದ್ಮದಲ್ಲಿ ಬ್ರಹ್ಮನು ಹುಟ್ಟಿದನು. ಪುರಾಣವನ್ನು ಬಲ್ಲವರು ನಾರಾಯಣನಿಂದ ಹುಟ್ಟಿದ ಈ ಪದ್ಮವನ್ನು ಪೃಥ್ವಿಯ ಗುಣಗಳದ್ದು ಎಂದು ಹೇಳುತ್ತಾರೆ. ಆ ಪದ್ಮದ ಸಾರವನ್ನೇ ಪೃಥ್ವಿ ಎಂದೆನ್ನುತ್ತಾರೆ. ದಪ್ಪವಾಗಿರುವ ಪದ್ಮದ ಸಾರಗಳೇ ಉತ್ತಮವಾದ ಪರ್ವತಗಳೆಂದೆನ್ನುತ್ತಾರೆ. ಹಿಮವಂತ, ಮೇರು, ನೀಲ, ನಿಷದ, ಕೈಲಾಸ, ಗಂಧಮಾದನ, ತ್ರಿಶಿಖರ, ಮಂದರ, ಉದರ, ಪಿಂಜರ, ವಿಂಧ್ಯ, ಆಸ್ತಪರ್ವತ ಇವೇ ಮುಖ್ಯವಾದ ಪರ್ವತಗಳು. ಇವು ದೇವಗಣಗಳು, ಸಿದ್ಧರಿಗೂ ಮಹಾತ್ಮರಿಗೂ ಪುಣ್ಯವಂತರಿಗೂ ಆಶ್ರಯವನ್ನು ಕೊಟ್ಟುಕೊಂಡು ಇಷ್ಟಾರ್ಥಗಳನ್ನು ಕೊಡುತ್ತದೆ. ಇವುಗಳ ಮಧ್ಯದಲ್ಲಿರುವ ದೇಶಕ್ಕೆ ಜಂಬೂದ್ವೀಪವೆಂದೂ ಹೆಸರು. ಇಲ್ಲಿಯೇ ಯಾಗದ ಕೆಲಸಗಳೆಲ್ಲವೂ ನಡೆಯುತ್ತದೆ. ಆ ಪರ್ವತಗಳಿಂದ ಸ್ರವಿಸುವ ನೀರು ಉದ್ದಕ್ಕೂ ಹೋಗುತ್ತಾ ಸರೋವರಗಳಾಗಿಯೂ ನದಿಗಳಾಗಿಯೂ ಪ್ರಸಿದ್ಧಗೊಂಡಿದೆ. ಈ ಪದ್ಮದ ಸುತ್ತಲೂ ಕೇಸರಗಳು ಬಹುವಾಗಿದ್ದು ಅವುಗಳೇ ಭೂಮಿಯಲ್ಲಿ ನಾನಾ ಬಗೆಯ ಪರ್ವತಗಳಾಗಿವೆ. ಪದ್ಮದಲ್ಲಿರುವ ದಳಗಳು ಬೆಟ್ಟದಿಂದ ಕೂಡಿರುವ ಮ್ಲೇಚ್ಛ ದೇಶಗಳು ಎಂದೆನಿಸಿಕೊಳ್ಳುತ್ತದೆ. ಆ ಪದ್ಮದ ತಳಭಾಗದಲ್ಲಿರುವ ದಳಗಳು ದೈತ್ಯರಿಗೂ ಅಸುರರಿಗೂ ಪನ್ನಗರಿಗೂ ವಾಸಸ್ಥಾನವಾಗಿದೆ. ಅವುಗಳ ಮಧ್ಯಭಾಗವು ಅಸಹ್ಯವಾಗಿದೆ ಎಂಬುದಾಗಿ ಹೆಸರುಗೊಂಡಿದೆ. ಅಲ್ಲಿ ಪಾಪಿಗಳಾದ ಮನುಷ್ಯರು ಇರುತ್ತಾರೆ. ಪದ್ಮದ ಒಳಭಾಗದಲ್ಲಿಯೂ ಕೂಡ ಅಂತಸ್ತಿಗೂ ನಡುವೆ ನೀರು ತುಂಬಿಕೊಂಡಿರುತ್ತದೆ. ಅವುಗಳು ದಿಕ್ಕಿಗಳಿಗೂ ಅನುಸಾರವಾಗಿ 4 ಸಮುದ್ರಗಳಾಗಿದೆ. ಈ ರೀತಿಯಾಗಿ ನಾರಾಯಣನ ಇಚ್ಛೆಯಂತೆ ಆ ಸ್ವಾಮಿಯ ನಾಭಿಯ ಪುಷ್ಕರದಲ್ಲಿ ಈ ಭೂಮಿಯು ಹುಟ್ಟಿತು. ಹೀಗೆ ಹುಟ್ಟಿದುದರಿಂದ ಇದಕ್ಕೆ ಪುಷ್ಕರವೆಂದು ಹೆಸರು ಬಂದಿದೆ. ಇದರಿಂದಲೇ ಪೂರ್ವಿಕರಾದ ಮಹರ್ಷಿಗಳು ವೇದದಲ್ಲಿರುವ ಯಜ್ಞದ ದೃಷ್ಟಾಂತಗಳನ್ನು ನೋಡಿಕೊಂಡು ಯಜ್ಞಗಳಲ್ಲಿ ಹೋಮಗಳನ್ನು ಸೇರಿಸಿ ಮಾಡುತ್ತಾರೆ. ಈ ರೀತಿಯಾಗಿ ಭೂಮಿಯನ್ನು ಪರ್ವತ ನದಿಗಳನ್ನು ರಚಿಸಿದ್ದಾನೆಂದು ವೇದೋಕ್ತವಾದ ರೀತಿಯಿಂದ ಹೋಲಿಸಿಕೊಂಡು ತಿಳಿಯಬೇಕು. ಪ್ರಪಂಚದಲ್ಲೆಲ್ಲ ಬಹುವಾದ ಪ್ರಭಾವವುಳ್ಳ ಸೂರ್ಯ ತೇಜಸ್ಸುಳ್ಳ ವರುಣನಂತೆ ಕಾಂತಿಯುಳ್ಳ ಮಹಾತ್ಮನೂ ಆದ ಜಗತ್ತಿನ ರೂಪನಾದ ಆ ನಾರಾಯಣನು ಮಹಾಸಮುದ್ರದಲ್ಲಿ ಪದ್ಮವನ್ನು ಬ್ರಹ್ಮನನ್ನು ಉತ್ಪತ್ತಿ ಮಾಡಿದನು. ಆ ಕತ್ತಲೆಯಲ್ಲಿ ಮಧುವೆಂಬ ರಾಕ್ಷಸನು, ರಜಸ್ಸಿನಲ್ಲಿ ಅಂದರೆ ಧೂಳಿನಲ್ಲಿ ಕೈಟಭನೆಂಬ ರಾಕ್ಷಸನು ಇಬ್ಬರೂ ಹುಟ್ಟಿದರು. ಇವರಿಬ್ಬರು ಸತ್ವ ರಜಸ್ಸು ತಮಸ್ಸು ಗುಣವಂತರೇ ಆದರು. ಇವರಿಬ್ಬರು ಎಲ್ಲ ಜಗತ್ತುಗಳನ್ನು ಬಹುವಾಗಿ ತೊಂದರೆಪಡಿಸಿದರು. ಅವರಿಬ್ಬರೂ ಒಳ್ಳೆಯ ಕೆಂಪು ಬಟ್ಟೆಯನ್ನು ಹಾಕಿಕೊಂಡಿದ್ದರು. ಬೆಳ್ಳಗೆ ಅವರ ಬೆಣ್ಣವಿದ್ದೀತು. ಎತ್ತರವಾಗಿದ್ದರು. ಒಳ್ಳೆಯ ಕಾಂತಿಗಳಿಂದ ಕೂಡಿದ ಕಿರೀಟವನ್ನು, ಎತ್ತರವಾದ ಭುಜಕೀರ್ತಿ ಕೈಬಳೆಗಳನ್ನು ಹಾಕಿಕೊಂಡು ಉಜ್ವಲರಾಗಿಯೂ ಇದ್ದರು. ದೊಡ್ಡದಾಗಿಯೂ ವಿಕಾರವಾಗಿಯೂ ತಿರುಗಿಸುತ್ತಲೂ ಕೆಂಪಗೂ ಇರುವ ಕಣ್ಗಳುಳ್ಳವರಾಗಿದ್ದರು. ದೊಡ್ಡದಾದ ಎದೆಯುಳ್ಳವರಾಗಿದ್ದರು. ದೊಡ್ಡ ಭುಜವುಳ್ಳವರಾಗಿಯೂ ದೊಡ್ಡ ಪರ್ವತಗಳಂತೆ ಗಟ್ಟಿಗರಾಗಿಯೂ ಸಂಚರಿಸುವ ಪರ್ವತಗಳೋ ಎಂಬಂತೆಯೂ ಹೊಸ ಮೇಘಗಳಂತೆಯೂ ಸೂರ್ಯರಂತೆಯೂ ಮಿಂಚಿನಂತೆ ಕಾಂತಿಯುಳ್ಳವರಾಗಿಯೂ ಗದೆಯಿಂದ ಕೂಡಿದ ಕೈಯಿಂದ ಶತ್ರುಗಳನ್ನು ಹಿಂಸಿಸುವರಾಗಿದ್ದರು. ಕಾಲುಗಳನ್ನು ನೆಲದ ಮೇಲಿರುವ ರಭಸದಿಂದ ಸಮುದ್ರವನ್ನೇ ಎಸೆಯುವವರಂತೆಯೂ ಮಲಗಿರುವ ಶ್ರೇಷ್ಠನಾದ ಮಧುಸೂದನನ್ನು ನಡುಗಿಸುತ್ತಾ ಆ ಪುಷ್ಕರದಲ್ಲಿ ಅವರಿಬ್ಬರು ಎಲ್ಲ ಕಡೆಗೂ ಸಂಚರಿಸುತ್ತಾ ಯೋಗಿಗಳಲ್ಲಿ ಶ್ರೇಷ್ಠರಾಗಿಯೂ ಕಾಂತಿಯುಳ್ಳವನಾಗಿಯೂ ಇರುವ ಆ ಸ್ವಾಮಿಯನ್ನು ನೋಡಿದರು. ಎಲ್ಲ ಪಾಪಿಗಳನ್ನು, ದೇವತೆಗಳನ್ನು, ಪ್ರಪಂಚವನ್ನು ಸೃಷ್ಟಿ ಮಾಡಿಸುತ್ತಿರುವ ನೀರಿನ ಮಧ್ಯದಲ್ಲಿ ಆ ಪದ್ಮದಲ್ಲಿರುವ ಬ್ರಹ್ಮನನ್ನು ನೋಡಿ ಅವನ ಬಳಿಗೆ ಹೋದರು. ಕೊಬ್ಬಿರುವ ಯುದ್ಧದ ಇಚ್ಛೆಯಿಂದ ಕಣ್ಗಳನ್ನು ಕೆಂಪಗೆ ಮಾಡಿಕೊಂಡಿರುವ ಆ ರಾಕ್ಷಸರು ಆ ಬ್ರಹ್ಮನನ್ನು ಕುರಿತು ಕೋಪದಿಂದ ಇಂತೆಂದರು: ಈ ಕಮಲದ ಮಧ್ಯಭಾಗದಲ್ಲಿ ಬಿಳಿಯ ಬಟ್ಟೆಯನ್ನು ತಲೆಗೆ ಸುತ್ತಿಕೊಂಡು 4 ಕೈಗಳನ್ನು ಹೊಂದಿರುವ ನೀನ್ಯಾರು? ಮೂಢತನದಿಂದ ನಮ್ಮನ್ನೂ ಲೆಕ್ಕಿಸದೆ ಜೀವನದ ಮೇಲಿನ ಆಸೆಯನ್ನು ಬಿಟ್ಟು ಕುಳಿತಿರುವೆಯಲ್ಲ. ಎಲೆ ಈ ಕಮಲದಲ್ಲಿ ಹುಟ್ಟಿರುವ ಮನುಷ್ಯನೇ, ಎದ್ದು ಬಾ, ನಮಗೆ ಯುದ್ಧವನ್ನು ಕೊಡು. ನಾವು ಸ್ವತಂತ್ರರು, ಶಕ್ತರು. ನಾವು ಬಂದಿರುವಾಗ ನೀ ನಿಂತು ಕುಳಿತಿರಲು ಸಾಧ್ಯವಾಗಲಾರದು. ನಿನಗೆ ಯಜಮಾನರ್ಯಾರು? ನಿನಗೆ ಇಲ್ಲಿರುವಂತೆ ಅಪ್ಪಣೆ ಮಾಡಿರುವವರು ಯಾರು? ನಿನ್ನನ್ನು ಸೃಷ್ಟಿ ಮಾಡಿದವರಾರು? ನಿನಗೆ ರಕ್ಷಕರಾರು? ನಿನ್ನ ಹೆಸರೇನು? ಬ್ರಹ್ಮನು ಹೇಳಿದನು: ಯಾವನನ್ನು ಲೋಕದಲ್ಲಿ ಒಬ್ಬನೆಂದೇ ಹೇಳುತ್ತಾರೋ, ಸಹಸ್ರ ಕಿರಣಗಳುಳ್ಳ ಬೇರೆ ಸೂರ್ಯನೆಂದೆನ್ನುತ್ತಾರೋ ಅವನನ್ನು ಅವನು ಮಾಡುವ ಕೆಲಸದ ರೀತಿಯಿಂದ ಸಂಯೋಗವಂತನೆಂದು ಹೇಳುತ್ತಾರೆ. ಮಧುಕೈ ಭಟ್ಟರು ಹೇಳಿದರು: ಎಲೆ ಋಷಿಯೇ, ನಮಗಿಂತಲೂ ಉತ್ತಮವಾದುದು ಲೋಕದಲ್ಲಿ ಯಾವುದೂ ಇಲ್ಲ.
ನಾವುಗಳು ತಪಸ್ಸಿನಿಂದಲೂ ರಜಸ್ಸಿನಿಂದಲೂ ಪ್ರಪಂಚವನ್ನು ಮುಚ್ಚಿದ್ದೇವೆ. ರಜತಸ್ತಮೋ ಗುಣಗಳಿಂದ ಕೂಡ ಪ್ರಪಂಚವೇ ನಮಗೆ ಬೇಕು. ನಾವುಗಳು ರಜತಸ್ತಮೋ ಗುಣಗಳಿಂದ ಕೂಡಿದ್ದೇವೆ. ನಾವುಗಳು ಋಷಿಗಳ ಧರ್ಮವನ್ನು ಜಾಗ್ರತೆಯಾಗಿ ಮೆಚ್ಚುತ್ತೇವೆ. ಯಾವ ಪ್ರಾಣಿಯೂ ನಮ್ಮನ್ನು ಮೀರಲಾರವು. ಋಷಿಗಳ ಧರ್ಮಗಳನ್ನು ನಾಶ ಮಾಡುವುದೇ ನಮ್ಮ ಸ್ವಭಾವವು. ಜಯಿಸಲ ಸಾಧ್ಯವಾದ ನಮ್ಮಿಂದ ಪ್ರತಿಯುಗದಲ್ಲಿಯೂ ಲೋಕವು ಮೋಹಗೊಳ್ಳುತ್ತದೆ. ನಾವೇ ಅರ್ಥ, ಕಾಮ, ಯಜ್ಞ, ದಾನವೆಲ್ಲವೂ ಆಗಿದ್ದೇವೆ. ಸಂತೋಷದಿಂದ ಕೂಡಿರುವ ಸುಖ, ಸಂಪತ್ತು, ಕೀರ್ತಿ ಯಾರಿಗೆ ಏನೇನು ಬೇಕಾಗುವುದೋ ಅವೆಲ್ಲವೂ ನಾವೆಂದೇ ತಿಳಿ. ಬ್ರಹ್ಮನು ಹೇಳಿದನು, ನೀವಿಬ್ಬರೂ ಕೂಡಿರುವುದನ್ನು ನೋಡಿಯೇ ನಾನು ಪೂರ್ವದಲ್ಲಿ ನಿಮ್ಮಿಬ್ಬರನ್ನು ಜಯಿಸಿದೆನು. ಅವನು ಅನುಭವದಿಂದ ತಿಳಿದು ಈಗ ಗುಣಪೂರಿತವಾದ ಸತ್ವವನ್ನಾಶ್ರಯಿಸಿದ್ದೇನೆ. ಯೋಗಿಗಳಲ್ಲಿ ಉತ್ತಮನಾದ, ನಾಶರಹಿತನಾದ, ಸತ್ವಗುಣಗಳನ್ನು ಹೊಂದಿದ, ರಜೋಗುಣ ತಮೋಗುಣಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೊಬ್ಬನಿರುವನು. ಆ ವಾಸುದೇವನಿಂದಲೇ ಪ್ರಾಣಿಗಳು, ಸಾತ್ವಿಕಾದಿ ಗುಣಗಳು ಹುಟ್ಟುತ್ತವೆ. ಆತನೇ ನಿಮ್ಮನ್ನು ನಾಶ ಮಾಡುತ್ತಾನೆ. ಅನಂತರ ಆ ನಾರಾಯಣನು ತನ್ನ ಮಾಯೆಯಿಂದ ತನ್ನ ತೋಳ್ಗಳು ಬಹು ಯೋಜನ ವಿಸ್ತಾರವಾಗುವಂತೆ ಬೆಳೆಸಿಕೊಂಡನು. ಆಗ ಬಾಹುಬಲವುಳ್ಳ ಇವರಿಬ್ಬರನ್ನು ಆ ಸ್ವಾಮಿಯು ಎಳೆಯಲು ಉಪಕ್ರಮಿಸಿದನು. ಹೀಗೆ ಎಳೆಯಲ್ಪಟ್ಟ ಅವರು ಬಲೆಯಲ್ಲಿ ಸಿಕ್ಕಿಬಿದ್ದ ಪಕ್ಷಿಗಳಂತೆ ಸುತ್ತುತ್ತಿದ್ದರು. ಅನಂತರ ಅವರಿಬ್ಬರೂ ಪದ್ಮನಾಭನೂ ಹೃಷಿಕೇಶನೂ ಸನಾತನನೂ ಆದ ಸ್ವಾಮಿಯ ಬಳಿಗೆ ಹೋಗಿ ನಮಸ್ಕರಿಸಿ ಇಂತೆಂದರು, ಎಲೈ ಸ್ವಾಮಿಯೇ, ನೀನು ಪ್ರಪಂಚದ ಸೃಷ್ಟಿಕರ್ತನೆಂಬುದನ್ನು, ಏಕನೆಂಬುದನ್ನು, ಪುರುಷೋತ್ತಮನೆಂಬುದನ್ನು ಬಲ್ಲೆವು. ಈ ನಾವಿಬ್ಬರೂ ಕೂಡ ಬುದ್ಧಿ ಕಾರಣಗಳಲ್ಲಿ ನಿನ್ನ ಮಾಯೆಯ ಜಾತಿ ಕಾರಣ ಹೊಂದಿಲ್ಲವೆಂಬುದನ್ನೂ ಬಲ್ಲೆವು. ನಾವಿಬ್ಬರೂ ನಿನ್ನನ್ನು ದರ್ಶನ ಮಾಡಿದ್ದೇವೆ. ನೀನು ಅದರಿಂದ ಆಶ್ಚರ್ಯಗೊಂಡಿದ್ದೀಯೆ. ಆದ್ದರಿಂದ ನೀನು ನಮಗೆ ಎಲ್ಲ ವಿಷಯದಲ್ಲಿಯೂ ಹಿತವನ್ನು ಮಾಡಬೇಕು. ನಿನ್ನ ದರ್ಶನ ಫಲವು ವ್ಯರ್ಥವಲ್ಲವೆಂದು, ನೀನು ಶಾಶ್ವತನೆಂದೂ ಬಲ್ಲೆವು. ಆದ್ದರಿಂದಲೇ ದೇವತೆಗಳು ನಿನ್ನನ್ನು ನೋಡಬೇಕೆಂದು ಅಪೇಕ್ಷಿಸುತ್ತಿರುವುದು. ಆದ್ದರಿಂದ ಎಲೈ ದೇವನೇ, ನೀನು ನಮಗೆ ಹಿತವಾದ ವರವನ್ನು ಕೊಡು. ನಿನ್ನ ದರ್ಶನವು ವ್ಯರ್ಥವಾಗುವುದಿಲ್ಲ. ಎಲೈ ಶತ್ರು ಸಂಹಾರಕನೇ, ನಿನಗೆ ನಮಸ್ಕಾರವು. ಭಗವಂತನು ಹೇಳಿದನು, ಎಲೈ ಅಸುರ ಶ್ರೇಷ್ಠರೇ, ನಿಮಗೆ ಯಾವ ವರವು ಬೇಕೆಂಬುದನ್ನು ಕೇಳಿ. ನಿಮ್ಮಿಬ್ಬರಿಗೂ ಆಯಸ್ಸು ಕಳೆದು ಹೋಗಿದೆ, ಮತ್ತೆ ಜೀವಿಸಲು ಇಚ್ಛಿಸುತ್ತೀರಿ. ಮಧುಕೈ ಭಟ್ಟರು ಹೇಳಿದರು, ಎಲೈ ಸ್ವಾಮಿಯೇ, ಎಲ್ಲಿ ಯಾರೊಬ್ಬರೂ ಸಾಯುವುದಿಲ್ಲವೋ ಅಲ್ಲಿರುವುದು ನಮಗೆ ಬೇಕಾದ ವರವು. ಆದ್ದರಿಂದ ಎಲೈ ತಪಸ್ವಿಯೇ, ನಿನಗೆ ಮಕ್ಕಳಾಗಿ ಆಗಬೇಕೆಂದು ಅಪೇಕ್ಷಿಸುತ್ತೇವೆ. ಭಗವಂತನು ಹೇಳಿದನು, ಹೌದು, ಹಾಗೆಯೇ ಆಗಲಿ. ನೀವಿಬ್ಬರೂ ಕಲಿಯ ಕಾಲದಲ್ಲಿರಬೇಕಾದವರು. ಆದ್ದರಿಂದ ಅವನ ಕಾಲದಲ್ಲಿ ಹುಟ್ಟುತ್ತೀರಿ, ಸಂದೇಹವಿಲ್ಲ. ಇದು ಸತ್ಯ. ಸನಾತನನಾದ ಆ ಸ್ವಾಮಿಯು ಹೀಗೆ ಅವರಿಗೆ ವರವನ್ನು ಕೊಟ್ಟು ರಜಸ್ಸು ತಮಸ್ಸುಗಳಿಂದ ಕೂಡಿದ ಕಪ್ಪಗಿರುವ ಅವರನ್ನು ತೊಡೆಯ ಪ್ರದೇಶದಲ್ಲಿ ಹೊಡೆದು ಕೊಂದನು. ಆ ಸ್ವಾಮಿಯು ಆ ತುಮಲ ಯುದ್ಧದಲ್ಲಿ ಅವರಿಬ್ಬರನ್ನು ಕೊಂದು ಕೈಗಳನ್ನು ಮೇಲಕ್ಕೆತ್ತಿಕೊಂಡು ಘೋರವಾದ ತಪಸ್ಸನ್ನು ಮಾಡಲು ಮೊದಲು ಮಾಡಿದನು. ಕತ್ತಲೆಯನ್ನು ನಾಶ ಮಾಡುವ ಸೂರ್ಯನಂತೆ ಪ್ರಕಾಶಿಸುತ್ತಾ ಆ ಸೂರ್ಯನಂತೆಯೇ ಅನೇಕ ಕಿರಣಗಳನ್ನು ಹೊಂದಿದವನಾಗಿ ಪ್ರಕಾಶಿಸಿದನು. ಅವ್ಯಯನಾದ ಈ ನಾರಾಯಣನೇ ಬೇರೆಯ ರೂಪದಿಂದ ಯೋಗಾಚಾರ್ಯನಾಗಿ ತೇಜೋವಂತನಾಗಿ ಬೆಳಗಿ ಬಂದನು. ಬುದ್ಧಿವಂತನಾದ ಸಾಂಖ್ಯಾಚಾರ್ಯನೇ ಕಪಿಲನಾದನು. ಈ ಕಪಿಲನು ಬ್ರಹ್ಮನ ಅನಂತರ ಹುಟ್ಟಿದವನು. ಈ ಸಾಂಖ್ಯಾಚಾರ್ಯ ಯೋಗಾಚಾರ್ಯರಿಬ್ಬರು ಮಹಾತ್ಮರು. ಇವರಿಬ್ಬರು ಮೊದಲು ಒಬ್ಬರಿಗೊಬ್ಬರು ವಿರೋಧಿಯಾಗಿದ್ದರು. ಹಿಂದು ಮುಂದನ್ನು ಬಲ್ಲ ಋಷಿಗಳಿಂದ ಪೂಜಿತರಾದ ಇವರು ಶಕ್ತನಾದ ಬ್ರಹ್ಮನನ್ನು ಕುರಿತು ಇಂತೆಂದರು, ಬ್ರಹ್ಮನು ದೃಢಪಾದನು, ವಿಶಾಲವಾದ ಈ ಜಗತ್ತನ್ನು ಆಶ್ರಯಿಸಿಕೊಂಡಿರುವರು. ಸರ್ವ ಪ್ರಾಣಿಗಳಿಗೂ ಯಜಮಾನನಾಗಿ 3 ಲೋಕದಿಂದಲೂ ಪೂಜಿತನಾದ ಬ್ರಹ್ಮನು ಜ್ಞಾನದಿಂದ ಬಂದು ಇಂತೆಂದು ಹೇಳಿದ. ಅವರ ಮಾತನ್ನು ಕೇಳಿ ವೇದಗಳಲ್ಲಿ ಹೇಳಿರುವ ರೀತಿಯಲ್ಲಿ ಈ ಲೋಕಗಳನ್ನು 3 ಸೃಷ್ಟಿಸಿದನು. ಆಗ ಆ ಪರಬ್ರಹ್ಮನು ಅವರ ಎದುರಿಗೆ ಸ್ವಯಂಭೂ ಎಂಬ ನಾಶರಹಿತನಾದ ಒಬ್ಬನನ್ನು ಮನಸ್ಸಿನಿಂದ ಸೃಷ್ಟಿಸಿದನು. ಸ್ವಯಂಭೂ ಬ್ರಹ್ಮನು ಹುಟ್ಟಿದೊಡನೆಯೇ ಪರಬ್ರಹ್ಮನನ್ನು ಕುರಿತು, ನಿನಗೆ ನಾನೇನು ಸಹಾಯ ಮಾಡಬೇಕು ಎಂದು ಕೇಳಿದನು. ನಾರಾಯಣನಲ್ಲಿ ಆಸಕ್ತಿಯುಳ್ಳ ಈ ಕಪಿಲ ಬ್ರಹ್ಮನು ಹೇಳಿದಂತೆ ಅವನ ಅಭಿಪ್ರಾಯವನ್ನನುಸರಿಸಿ ನೀನು ಎಲ್ಲವನ್ನೂ ಮಾಡು, ಅದಕ್ಕೋಸ್ಕರ ನಿನ್ನನ್ನು ಸೃಷ್ಟಿಸಿರುವೆನು ಎನ್ನಲು, ಆಗ ಸ್ವಯಂಭೂ ಬ್ರಹ್ಮನು ಎದ್ದು ಆ ಇಬ್ಬರು ಆಚಾರ್ಯರಿಗೂ ನಮಸ್ಕರಿಸಿ, ಅಯ್ಯ, ನಿಮ್ಮಿಬ್ಬರಿಗೂ ಸೇವಕನಾಗಿದ್ದೇನೆ, ನಾನೇನು ಮಾಡಲಿ ಎಂದು ಕೈಮುಗಿದುಕೊಂಡು ಕೇಳಿದನು. ಭಗವಂತನು ಹೇಳಿದನು, ಸತ್ಯವೂ ನಾಶರಹಿತವೂ ಆದ ಬ್ರಹ್ಮವು 18 ಬಗೆಯಾಗಿದೆ. ಸತ್ಯವಾದ ಅಮೃತರೂಪವಾದ ಆ ಪರಮಪದವನ್ನು ಸ್ಮರಿಸು ಎಂದನು. ಕಪಿಲನ ಈ ಮಾತನ್ನು ಕೇಳಿ ಉತ್ತರ ದಿಕ್ಕಿಗೆ ಹೋದನು. ಅಲ್ಲಿಗೆ ಹೋಗಿ ಜ್ಞಾನ ಚಕ್ಷುಸ್ಸಿನಿಂದ ಬ್ರಹ್ಮನನ್ನು ಧ್ಯಾನಿಸಿದನು. ಅನಂತರ ಬ್ರಹ್ಮನು
ಭುವ ಎಂಬುವ ಎರಡನೆಯವನನ್ನು ಸೃಷ್ಟಿಸಿದನು. ಅವನನ್ನು ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿಸಿದನು. ಆಗ ಆ ಭುವ ಬ್ರಹ್ಮನು, ಎಲೈ ಪಿತಾಮಹನೇ, ನಾನೇನು ಮಾಡಲಿ ಎಂದು ಕೇಳುತ್ತಾ ಆದಿಮೂರ್ತಿಯಾದ ಸ್ವಾಮಿಯ ಇಷ್ಟವನ್ನು ತಿಳಿದು ಬ್ರಹ್ಮನ ಬಳಿಗೆ ಬಂದನು. ಬ್ರಹ್ಮನ ಸಂಬಂಧವಾದ ಅಮೃತರಸವನ್ನು ಅನುಭವಿಸಿದನು. ಉತ್ತಮ ಸ್ಥಾನವೂ ಸಿಕ್ಕಿತು. ಒಳ್ಳೆಯ ಯೋಗವೂ ತನಗೆ ಕೈಗೂಡಿತು. ಆ ಮಗನು ಹೊರಟು ಹೋಗುತ್ತಲೂ ಮೋಕ್ಷದಲ್ಲಿ ಆಸೆಯುಳ್ಳ ಭೂರ್ಭುವನೆಂಬ ಮೂರನೆಯ ಮಗನನ್ನೂ ಸೃಷ್ಟಿಸಿದನು. ಅವನೂ ಹಿಂದಿನವರ ಧರ್ಮವನ್ನೇ ಹೊಂದಿ ಹಿಂದಿನವರ ಸ್ಥಿತಿಯನ್ನೇ ಹೊಂದಿದನು. ಈ ರೀತಿ 3 ಜನ ಮಕ್ಕಳಾಗಿ ಆ ಪರಬ್ರಹ್ಮನಿಗೆ ಭಕ್ತರಾಗಿದ್ದರು. ಆ ಬ್ರಹ್ಮನು ಆ 3 ಜನ ಮಕ್ಕಳನ್ನು ಕರೆದುಕೊಂಡು ತಾನು ತಪಸ್ಸಿನಿಂದ ಸಂಪಾದಿಸಿದ ಉತ್ತಮ ಗತಿಯನ್ನು ಹೊಂದಿದನು. ನಾರಾಯಣನೂ ಕಪಿಲನೂ ಇಬ್ಬರೂ ಯಾವ ಕಾಲಗತಿಯನ್ನು ಹೊಂದಿದರೋ ಅದೇ ಕಾಲಗತಿಯನ್ನು ಬ್ರಹ್ಮನೂ ಹೊಂದಿದನು. ಹೊಂದಿ ಅಷ್ಟು ಕಾಲದವರೆಗೂ ಮತ್ತೆ ಘೋರವಾದ ತಪಸ್ಸನ್ನು ಮಾಡಿ ಅದಕ್ಕಿಂತಲೂ ಉತ್ತಮ ಸ್ಥಾನವನ್ನು ಹೊಂದಿದನು. ಅಲ್ಲಿದ್ದುಕೊಂಡು ಆ ಬ್ರಹ್ಮನು ಸಂತೋಷಿಸದೆ ಮತ್ತು ಒಬ್ಬನೇ ತಪಸ್ಸು ಮಾಡಿದನು. ಆಗ ಅವನ ಅರ್ಧ ಶರೀರದಿಂದ ಒಬ್ಬಳು ಹೆಂಡತಿಯನ್ನು ಸೃಷ್ಟಿಸಿಕೊಂಡನು. ಆ ಬ್ರಹ್ಮನು ತನ್ನಂತೆಯೇ ಇರುವ ಮಕ್ಕಳನ್ನೂ ಹುಟ್ಟಿಸಿದನು. ಅವರೂ ಕೂಡ ಸಮಸ್ತ ಪ್ರಜೆಗಳಿಗೂ ಒಡೆಯರಾಗಿ ಯೋಗಿಗಳಾಗಿ ಲೋಕಪ್ರಸಿದ್ಧರಾದರು. ಮೊದಲು ತನ್ನ ದೇಹದಿಂದ ತಪಸ್ವಿಯಾದ ಎಲ್ಲರಿಗೂ ಹಿತವನ್ನು ಕೋರುವ ಧರ್ಮನೆಂಬ ಮಗನನ್ನು ಹುಟ್ಟಿಸಿದನು. ಅನಂತರ ದಕ್ಷ, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಗೌತಮ, ಭೃಗು, ಅಂಗೀರಸ ಎಂಬ ಮುನಿಗಳನ್ನು ಸೃಷ್ಟಿಸಿದನು. ಅವರೆಲ್ಲರೂ ತಪಸ್ಸು ಮಾಡಿದುದರಿಂದ ಮಹರ್ಷಿಗಳೆಂದೆನಿಸಿಕೊಂಡರು. ಆದ್ದರಿಂದ ಅವರ ವಂಶವು 13 ಗುಣಗಳಿಂದ ಕೂಡಿ ಮೆರೆಯುತ್ತಿರುವುದು. ಅದಿತಿ, ದಿತಿ, ಧನು, ಕಾಲೆ, ಅನಾಯು, ಸಿಂಹಿಕೆ, ಮುನಿ, ಪ್ರಾಚಿ, ಕ್ರೋಧೆ, ಪರಮೆ, ವಿನತೆ, ಕದ್ರು ಎಂಬುದಾಗಿ ದಕ್ಷಬ್ರಹ್ಮನಿಗೆ 12 ಜನ ಹೆಣ್ಣು ಮಕ್ಕಳಾದರು. ಮರೀಚಿ ಬ್ರಹ್ಮನು ತನ್ನ ತಪಶಕ್ತಿಯಿಂದ ಕಶ್ಯಪನೆಂಬ ಮಗನನ್ನು ಸೃಷ್ಟಿಸಿದನು. ದಕ್ಷನು ಆ ಕಶ್ಯಪನಿಗೆ ಆ 12 ಜನ ಮಕ್ಕಳನ್ನೂ ಕೊಟ್ಟು ಮದುವೆ ಮಾಡಿದನು. ಅಂತೆಯೇ ಆ ದಕ್ಷನು ರೋಹಿಣಿಯೇ ಮುಂತಾದ ಪುಣ್ಯರೂಪಿಣಿಯರಾದ 27 ನಕ್ಷತ್ರಗಳನ್ನೂ ಚಂದ್ರನಿಗೆ ಕೊಟ್ಟನು ಮತ್ತು ಮತ್ತೆ 10 ಜನ ಹೆಣ್ಣು ಮಕ್ಕಳನ್ನು ಧರ್ಮನಿಗೆ ಕೊಟ್ಟು ಮದುವೆ ಮಾಡಿದನು. ಲಕ್ಷ್ಮೀ, ಸರಸ್ವತಿ, ಸಂಧ್ಯೆ, ವಿಶೇಷೆ, ಶುಭೆ ಎಂಬುವರು ಉತ್ಕೃಷ್ಟರು. ಮೊದಲು ಒಬ್ಬಳು ಸರಸ್ವತೀ ದೇವಿಯನ್ನು ಬ್ರಹ್ಮನು ಸೃಷ್ಟಿಸಿದನು. ಅಂತೂ ಲಕ್ಷ್ಮೀ, ಸರಸ್ವತಿ, ಸಂಧ್ಯೆ, ವಿಶೇಷೆ, ಶುಭೆ ಎಂಬ 5 ಉತ್ಕೃಷ್ಟರು. ಬ್ರಹ್ಮನು ತನ್ನ ಅರ್ಧ ಶರೀರದಿಂದ ಸೃಷ್ಟಿಸಿದ ಇಚ್ಛಾರೂಪವನ್ನು ಹೊಂದುವ ಆ ಬ್ರಹ್ಮನ ಹೆಂಡತಿಯು ಸುರಭಿಯಾಗಿ, ಅಂದರೆ ಕಾಮಧೇನು, ಬ್ರಹ್ಮನ ಬಳಿಗೆ ಬಂದಳು. ಆಗ ಬ್ರಹ್ಮನು ಅವಳಲ್ಲಿ ರಮಿಸಿದನು. ಲೋಕಸೃಷ್ಟಿಯಲ್ಲಿ ಕಾರಣವನ್ನು ಬಲ್ಲ ಆ ಬ್ರಹ್ಮನು ಪ್ರಪಂಚದಲ್ಲಿ ಗೋವುಗಳಿಗೋಸ್ಕರ ಧರ್ಮವೆಂದು ಹೆಸರುಳ್ಳ 11 ಜನ ಮಕ್ಕಳನ್ನು ಆ ಸುರಭಿಯಲ್ಲಿ ಪಡೆದನು. ಅವರೆಲ್ಲರೂ ಸಾಯಂಕಾಲದ ಮೋಡಗಳಂತಿದ್ದು ಕ್ರೂರವಾದ ತೇಜಸ್ಸಿನಿಂದ ಕೂಡಿದವರಾಗಿದ್ದರು. ಪಿತಾಮಹನಿಂದ ಹುಟ್ಟಿದ ಇವರು ಅಳುತ್ತಾ ಓಡಲು ಮೊದಲಿಟ್ಟರು. ಹೀಗೆ ಅಳುತ್ತಾ ಓಡುತ್ತಿದ್ದುದರಿಂದ ಇವರನ್ನು ರುದ್ರರು ಎಂಬುದಾಗಿ ತಿಳಿಯಬೇಕು. ನಿರ್ಋತಿ, ಸಂಘ, ಅಯೋನಿಜ, ಮೃಗವ್ಯಾಧ, ಕಪರ್ದಿ, ಮರ, ವಿಶ್ವೇಶ್ವರ, ಅಹಿರ್ಬುದ್ನ್ಯ, ಕಪಾಲಿ, ಪಿಂಗಳ, ಸೇನಾನಿ, ಮಹಾತೇಜ ಎಂಬುದಾಗಿ ರುದ್ರರು 11 ಜನರಾದರು. ಆ ಸುರಭಿಯಲ್ಲಿ ಹೀಗೆಯೇ ದೇವತೆಗಳು, ಯಜ್ಞಗಳು, ಪಶುಗಳು ಸೃಷ್ಟವಾದವು. ಅಂತೆಯೇ ಮಾಷ ಮೊದಲಾದ ಧಾನ್ಯಗಳನ್ನು, ಮಾಷ ಎಂದರೆ ಉದ್ದು, ಸೃಷ್ಟಿಸಿದನು. ಪುಷ್ಕರ ಇವುಗಳನ್ನೂ ಮಾಡಿದನು. ಮತ್ತೆ ಅಜಹಂಸರೆಂದು ಮತ್ತಿಬ್ಬರನ್ನೂ ಹುಟ್ಟಿಸಿದನು. ಔಷಧಿಯಲ್ಲಿ ಉತ್ತಮವಾದವುಗಳೆಲ್ಲ ಆ ಸುರಭಿಯಿಂದ ಉತ್ಪನ್ನವಾದವು. ಧರ್ಮ, ಲಕ್ಷ್ಮಿ, ಸೋಮ, ಸಂಧ್ಯೆ ಇವರು ಸಂಧ್ಯೆಯಲ್ಲಿ ಹುಟ್ಟಿದರು. ಭವ, ಪ್ರಭವ, ಕೃಪಾಶ್ವ, ಸುವಹ, ಅರುಣ, ವರುಣ, ವಿಶ್ವಾಮಿತ್ರ, ಚಲುಧ್ರುವ, ಹವಿಷ್ಮಂತ, ವಿಧಾನ, ಅಭಿಮತ, ವತ್ಸರ, ಭೂತಿ, ಸುಪರ್ವಾಣ, ಬೃಹತ್ಕಾಂತ ಇವರನ್ನು ವಾಸವನನ್ನು ಹೊಂದಿದ ದೇವಿಯು ಹೆತ್ತಳು. ಧರ, ಕ್ರತು, ವಿಶ್ವಾವಸು, ಸೋಮ, ಗಂಡಸಿನ ರೂಪವಾದ ಮಾಯೆ, ಯಮ, ವಾಯು, ನಿರ್ಋತಿ, ವಸು ಇಷ್ಟು ಜನರು ಧರ್ಮನಿಂದ ಸುರಭಿಯಲ್ಲಿ ಹುಟ್ಟಿದರು. ವಿಶ್ವೇ ಎಂಬುವಳಲ್ಲಿ ವಿಶ್ವದೇವರು ಧರ್ಮದಿಂದಲೇ ಹುಟ್ಟಿದರು. ದಕ್ಷ, ಪುಷ್ಕರ, ಚಾಕ್ಷುಷಮನು, ಅಂತೆಯೇ ಮಹೋರಗರು, ವಿಶ್ವ, ವಸು, ನಿಷ್ಕಲ, ರುರುವ, ಸತ್ಯೌಜ, ಭಾಸ್ಕರ, ವಿಶ್ವೇದೇವರು ಇವರನ್ನು ದೇವಮಾತೆಯರಾದ ಅದಿತಿಯು ಹೆತ್ತಳು. ಮರುತ್ವತಿಯು ಮರುತ್ವತ್ವವನ್ನು ಪಡೆದಳು. ಅಗ್ನಿಯು ಚಕ್ಷುರೆಂಬ ಜ್ಯೋತಿಷ್ಯನ್ನು, ಸಾವಿತ್ರಿಯ ಮಿತ್ರನನ್ನೂ ಪ್ರಸವಿಸಿದಳು. ಅಮರ, ಶರವೃಷ್ಟಿ, ಸುವರ್ಷ, ವಿರಾಜ, ರಾಜ, ವಿಶ್ವಾಯು, ಸುಮತಿ, ಅಶ್ವಗಂಧ, ಚಿತ್ರರಶ್ಮಿ, ನಿಷಧ, ಆತ್ಮವಿಧಿ, ಚಾರಿತ್ರ, ಪಾದಮಾತ್ರಗ, ಬೃಹಂತ, ಬೃಹದ್ರೂಪ, ವಿಷ್ಣು ಸನಾಭಿಗ ಈ ಮರುದ್ಗಣಗಳನ್ನು
ಮರುತ್ವತಿಯು ಹೆತ್ತಳು. ಅದಿತಿಯು ಕಶ್ಯಪನಿಂದ 12 ಜನ ಆದಿತ್ಯರನ್ನು ಹಡೆದಳು. ಇಂದ್ರ, ವಿಷ್ಣು, ಭಗ, ತ್ವಷ್ಟ, ವರುಣ, ಅಂಶ, ಆರ್ಯಮ, ರವಿ, ಪೂಷ, ಮಿತ್ರ, ಧಾತ, ಪರ್ಜನ್ಯ ಇವರುಗಳು 12 ಜನರು ಆದಿತ್ಯರುಗಳು. ದೇವತೆಗಳಲ್ಲಿ ಇವರು ಶ್ರೇಷ್ಠರು. ಆದಿತ್ಯನಿಗೆ ಸರಸ್ವತಿಯಲ್ಲಿ 2 ಮಕ್ಕಳಾದರು. ಅವರ ತೇಜಸ್ಸು ಗುಣಗಳಲ್ಲಿ ಶ್ರೇಷ್ಠರಾಗಿ ದೇವಲೋಕಕ್ಕೆ ಪ್ರೀತಿಪಾತ್ರರಾಗಿದ್ದರು. ಧನುವಿಗೆ ದಾನವರು, ದಿತಿಗೆ ದೈತ್ಯರು, ಕಾಲೆಗೆ ಕಾಲೆಯರು, ಅಸುರರು, ರಾಕ್ಷಸರು, ಅನಾಯುಷೆಗೆ ಮಯನೂ ಮಕ್ಕಳಾದರು. ಸಿಂಹಿಕೆಗೆ ಗ್ರಹರು, ಶುನಿಗೆ ಗಂಧರ್ವರು, ಪ್ರಾಚಿಗೆ ಅಪ್ಸರರು, ಪುಣ್ಯಜನಗಳೂ ಮಕ್ಕಳಾದರು. ಕ್ರೋಧೆಗೆ ಎಲ್ಲ ಪ್ರಾಣಿಗಳೂ, ಪಿಶಾಚಿಗೆ ಯಕ್ಷಸರು, ರಾಕ್ಷಸರೂ ಮಕ್ಕಳಾದರು. 4 ಕಾಲುಳ್ಳ ಪ್ರಾಣಿಗಳನ್ನು ಸುರಭಿಯು ಹೆತ್ತಳು. ಪಕ್ಷಿಗಳು ಸುಪರ್ಣನನ್ನು, ವಿಷ್ಣುವು ಮಾಯೆಯನ್ನೂ ಸೃಷ್ಟಿಸಿದರು. ಮಹರ್ಷಿಗಳು ಹೇಳಿರುವುದನ್ನು ನಿಮಗೆ ಕ್ರಮವಾಗಿ ಹೇಳಿದ್ದೇನೆ. ಈ ಉತ್ತಮವಾದ ಪುರಾಣವನ್ನು ಕೇಳಿದವನು, ಪರ್ವಕಾಲಗಳಲ್ಲಿ ಓದಿದವನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯನ್ನು ಹೊಂದಿ ಅನಂತರ ವೈರಾಗ್ಯವನ್ನು ಹೊಂದಿ ಪರರಲ್ಲಿಯೂ ಸ್ವರ್ಗ ಸುಖವನ್ನು ಅನುಭವಿಸುತ್ತಾನೆ. ಕಣ್ಣು, ಮನಸ್ಸು, ಮಾತು, ಕೆಲಸ ಈ 4 ವಿಧದಿಂದಲೂ ಯಾವನು ಕೃಷ್ಣನನ್ನು ತೃಪ್ತಿಪಡಿಸುತ್ತಾನೋ ಅವನಿಗೆ ಕೃಷ್ಣನು ಪ್ರಸನ್ನನಾಗುತ್ತಾನೆ. ಆ ಕೃಷ್ಣನನ್ನು ಪೂಜಿಸಿದರೆ ರಾಜನು ರಾಜ್ಯವನ್ನು, ಬಡವನು ಹಣವನ್ನು, ಆಯಸ್ಸಿಲ್ಲದವನು ಆಯಸ್ಸನ್ನು, ಪುತ್ರರನ್ನೂ ಅಪೇಕ್ಷಿಸುವವನು ಮಕ್ಕಳನ್ನೂ ಹೊಂದುತ್ತಾರೆ. ಯಜ್ಞಗಳು, ವೇದಗಳು, ತಪಸ್ಸುಗಳು ಇನ್ನು ಯಾವ್ಯಾವುದು ಬೇಕೋ ಅವೆಲ್ಲವುಗಳೂ ಆ ಲೋಕೇಶ್ವರನಾದ ಕೃಷ್ಣನು ಕೊಡುವನು. ಯಾವನು ಎಲ್ಲವನ್ನೂ ಬಿಟ್ಟು ಈ ಪುಷ್ಕರದ ಉತ್ಪತ್ತಿಯನ್ನು ಓದುತ್ತಾನೆಯೋ ಅವನಿಗೆ ಸ್ವಲ್ಪವೂ ಕೆಟ್ಟದ್ದಾಗುವುದೇ ಇಲ್ಲ. ಎಲೈ ದೊರೆಯೇ, ಈ ಪುಷ್ಕರದ ಉತ್ಪತ್ತಿಯನ್ನು ವ್ಯಾಸನಿಂದ ಕೇಳಿರುವ ರೀತಿಯಲ್ಲಿ ನಿನಗೆ ಹೇಳಿದ್ದೇನೆ. ಕೃತಯುಗದಲ್ಲಿ ವಿಷ್ಣುವಾದ ಇವನ ವಿಷ್ಣುತ್ವವನ್ನು, ಹರಿಯಾಗಿರುವಿಕೆಯನ್ನು, ವೈಕುಂಠನಾಗಿ ದೇವತೆಗಳಲ್ಲಿರುವಿಕೆಯನ್ನು, ಕೃಷ್ಣನಾಗಿ ಮನುಷ್ಯರಲ್ಲಿದ್ದುದನ್ನು ಕೇಳು. ಸರ್ವಶಕ್ತನಾದ ಆ ಸ್ವಾಮಿಯು ಕರ್ಮಗಳ ಸ್ಥಿತಿಯೂ ಇದು. ಪ್ರಾಚೀನ ಕರ್ಮಗಳ ಸ್ಥಿತಿಯು ಬಹು ರಹಸ್ಯವಾದದ್ದು. ಈಗ ಹಿಂದೆ ನಡೆದುದು ಮುಂದೆ ನಡೆಯುವುದರ ಸರಿಯಾದ ವಿಷಯವನ್ನು ಕೇಳು. ವ್ಯಕ್ತವಾಗಿ ಕಾಣಿಸಿಕೊಳ್ಳದ ಮತ್ತು ಎಲ್ಲರಂತೆಯೂ ಚೆನ್ನಾಗಿಯೂ ಕಾಣಿಸಿಕೊಳ್ಳುವ ಭಗವಂತನಾದ ನಾರಾಯಣನು ಅಂತರಹಿತನು, ಪ್ರಭುವು, ಅವ್ಯಯನು. ಇವನೇ ನಾರಾಯಣನೂ ಆಗಿದ್ದನು, ಹರಿಯೂ ಆದನು. ಬ್ರಹ್ಮನು, ಕಾಮನು, ಧರ್ಮನು, ವಾಯುವು, ಬೃಹಸ್ಪತಿಯು ಇವರೆಲ್ಲರೂ ಆ ಸ್ವಾಮಿಯ ಅವತಾರಗಳೇ. ಈ ಕೃಷ್ಣನೇ ಅದಿತಿಗೆ ಮಗನಾಗಿಯೂ ಇಂದ್ರನಿಗೆ ತಮ್ಮನಾಗಿಯೂ ಹುಟ್ಟಿದನು. ದೇವತೆಗಳಿಗೆ ಶತ್ರುಗಳಾದ ದೈತ್ಯರು, ದಾನವರು, ರಾಕ್ಷಸರುಗಳನ್ನು ನಾಶ ಮಾಡಿ ಸಂತೋಷಪಡಿಸುವುದೇ ಆ ಅದಿತಿಯ ಮಗನಾಗಲು ಕಾರಣವಾಗಿದೆ. ಮುಖ್ಯನಾದ ಈ ಸ್ವಾಮಿಯು ಮೊದಲು ಬ್ರಹ್ಮನನ್ನು ಸೃಷ್ಟಿಸಿದನು. ಅನಂತರ ಆ ಬ್ರಹ್ಮನು ಪ್ರಜಾಪತಿಗಳನ್ನು ಸೃಷ್ಟಿಸಿದನು. ಅವರು ಬ್ರಹ್ಮನ ವಂಶಕ್ಕೆ ಸೇರಿದ ಉತ್ತಮರಾದ ಬ್ರಾಹ್ಮಣರನ್ನು ಸೃಷ್ಟಿಸಿದರು. ಆ ಮಹಾತ್ಮರಿಗೋಸ್ಕರವೇ ಈ ಸನಾತನವಾದ ಪರಬ್ರಹ್ಮನಿರುವುದು. ಇದು ಆಶ್ಚರ್ಯಕ್ಕೆ ಕಾರಣಭೂತನಾದ ವಿಷ್ಣುವಿನ ಕೆಲಸಗಳನ್ನು ಹೊಗಳುವಿಕೆಯು. ಲೋಕದಲ್ಲೆಲ್ಲ ಹೊಗಳಲು ಯೋಗ್ಯವಾದುದು. ಅದನ್ನು ಹೇಳುವೆನು ಕೇಳು. ಎಲೆ ಭೀಷ್ಮನೇ, ವೃತ್ರಾಸುರನು ವಧೆಯಾದ ನಂತರ ಕೃತಯುಗವು ನಡೆಯುತ್ತಿರಲು ಲೋಕದಲ್ಲೆಲ್ಲ ಪ್ರಸಿದ್ಧವಾದ ತಾರಕಾಸುರನ ಯುದ್ಧವೂ ನಡೆಯಿತು. ಕ್ರೂರರಾದ, ಬಲಿಷ್ಠರಾದ, ಯುದ್ಧದಲ್ಲಿ ಜಯಿಸಲು ಅಸಾಧ್ಯರಾದ ದಾನವರು ದೇವಗಣಗಳನ್ನು, ಯಕ್ಷರನ್ನು, ಸರ್ಪಗಳನ್ನು, ರಾಕ್ಷಸರನ್ನು ಕೊಲ್ಲುತ್ತಿದ್ದರು. ಏಟು ತಿನ್ನುತ್ತಿದ್ದ ಆ ದೇವತೆಗಳು ಆ ಯುದ್ಧವೆಲ್ಲವನ್ನೂ ಕಳೆದುಕೊಂಡು ಹಿಂದಿರುಗಿ ಓಡುತ್ತಾ ದೇವದೇವನಾದ ನಾರಾಯಣನು ರಕ್ಷಣೆಗೋಸ್ಕರ ಧ್ಯಾನ ಮಾಡಿದರು. ಇಷ್ಟರಲ್ಲಿ ನೀಲವಾದ ಮೇಘಗಳು, ಚಂದ್ರ, ಸೂರ್ಯ, ಗ್ರಹ ನಕ್ಷತ್ರಗಳುಳ್ಳ ಆಕಾಶವನ್ನು ಮುಚ್ಚುತ್ತಾ ಭಯಂಕರವಾದ ಮಿಂಚುಗಳಿಂದ ಕೂಡಿ ಗುಡುಗುತ್ತಾ ವೇಗದಿಂದ ಒಂದಕ್ಕೊಂದು ಬಡಿದಾಡುತ್ತಾ ಬಂದವು. 7 ಗಾಳಿಗಳೂ ಕೂಡ ವೇಗದಿಂದ ಬೀಸಿದವು. ತನ್ನ ಕಾಂತಿಯಿಂದ ನೀರನ್ನು ಪ್ರಕಾಶಪಡಿಸುತ್ತಾ ವಜ್ರಾಯುಧದಂತೆ ಇರುವ ಬೆಂಕಿ ಮತ್ತು ಗಾಳಿಗಳಿಂದ ಕೂಡಿದ ಸಿಡಿಲು ಘೋರವಾಗಿ ಕೂಗುತ್ತಾ ಆಕಾಶವನ್ನು ಸುಡುತ್ತಿವೆಯೋ ಎಂಬಂತಿತ್ತು. ಆಗ ಉಲ್ಕಾಪಾತಗಳಾದವು. ಅಂತರಿಕ್ಷದಲ್ಲಿ ಸಂಚರಿಸುತ್ತಿರುವ ವಿಮಾನಗಳು ಮೇಲಕ್ಕೂ ಕೆಳಕ್ಕೂ ಓಡಾಡುತ್ತಾ ಇದ್ದವು. ತಪಸ್ಸು, ಯೋಗಗಳ ವ್ಯತ್ಯಾಸವಾದರೆ ಲೋಕಕ್ಕೆ ಯಾವ ರೀತಿಯಾದ ಭಯವು ಬರುತ್ತದೆಯೋ ಹಾಗೆ ಆ ಉತ್ಪಾತದ ಲಕ್ಷಣದಲ್ಲಿ ರೂಪವುಳ್ಳವುಗಳೂ ಕೂಡ ಕುರೂಪಗಳಾಗುತ್ತಿದ್ದವು. ಆ ಗಾಳಿಯ ಹೊಡೆತದಲ್ಲಿ ಒಂದೂ ಕಾಣುತ್ತಿರಲಿಲ್ಲ. ಕತ್ತಲೆಯಿಂದ ದಿಕ್ಕುಗಳೆಲ್ಲವೂ ಮುಚ್ಚಿ ಹೋಗಿ ಏನೂ ಪ್ರಕಾಶಿಸುತ್ತಿರಲಿಲ್ಲ. ವಿಶೇಷವಾದ ಅವತಾರವನ್ನು ಹೊಂದಿದ ಕಾಳಿಯು ಕಾಲಮೇಘದಿಂದ ಮುಸುಕು ಹಾಕಿಕೊಂಡಂತೆ ಇದ್ದು ಘೋರವಾದ ಕತ್ತಲೆಯಿಂದ ಸೂರ್ಯನು ಮರೆಯಾಗಿ ಅಂತರಿಕ್ಷವು ಪ್ರಕಾಶಿಸುತ್ತಿರಲಿಲ್ಲ. ಆಗ ಶ್ರೀಕೃಷ್ಣನು ಮೇಘದಿಂದ ಕೂಡಿ ಕತ್ತಲಾಗಿರಲು ಆ ಮೇಘವನ್ನೆಲ್ಲ ಅತ್ತಿತ್ತಲಾಗಿ ತಳ್ಳಿ
ತನ್ನ ದಿವ್ಯ ದೇಹವನ್ನು ತೋರಿಸಿದನು. ಮೋಡದಂತೆ ಕಪ್ಪಾದ ಬಲಾಹಕ ಪಕ್ಷಿಗಳಂತೆ ಕೂದಲುಗಳುಳ್ಳ ದೇಹದಿಂದ ಪ್ರಕಾಶಿಸುವ ಆ ಸ್ವಾಮಿಯಾದ ಕೃಷ್ಣನು ಅಂಜನ ಪರ್ವತದಂತೆ ಪ್ರಕಾಶಿಸಿದನು. ಹೊಳಪಾದ ಪೀತಾಂಬರವನ್ನೂ ಹೊದ್ದು ಪ್ರಕಾಶಮಾನವಾದ ಚಿನ್ನದ ಒಡೆಗಳನ್ನೂ ತೊಟ್ಟಿರುವ ಆ ದೇಹವು ಹೊಗೆಯಿಂದ ಕೂಡಿದ ಕಾಲಾಗ್ನಿಯು ಎದ್ದಂತೆ ಇದ್ದಿತು. ದುಂಡೆಗೆ ದಪ್ಪವಾಗಿದ್ದ ಭುಜ ಶಿರಸ್ಸುಳ್ಳ, ತಲೆಗೆ ಕೂದಲು ಮುಚ್ಚಿಕೊಳ್ಳುವ ಹಾಗೆ ಕಿರೀಟವನ್ನು ಹಾಕಿಕೊಂಡಿರುವ ಆ ಸ್ವಾಮಿಯು ಚಿನ್ನದಂತೆ ಬೆಳಗುತ್ತಿರುವ ಆಯುಧಗಳಿಂದ ಕೂಡಿಕೊಂಡು ಪ್ರಕಾಶಿಸಿದನು. ಚಂದ್ರ ಸೂರ್ಯರ ಕಿರಣಗಳಿಂದ ಪ್ರಕಾಶಿಸುವ ಎತ್ತರವಾದ ಪರ್ವತದ ಶಿಖರದಂತೆಯೂ ಇದ್ದು, ಕೈಯಲ್ಲಿ ನಂದಕವನ್ನು ಎದೆಯಲ್ಲಿ ಕೌಸ್ತುಭವನ್ನೂ ಹಾಕಿಕೊಂಡು ಇರುವ ಆ ಸ್ವಾಮಿಯು ಪ್ರಕಾಶಿಸಿದನು. ಶಕ್ತಿಯಾಯುಧದಿಂದ ಚಿತ್ರವಾದ ನೇಗಿಲ ತುದಿಯುಳ್ಳ ಶಂಖ ಚಕ್ರ ಗದೆಗಳನ್ನು ಧರಿಸಿರುವ ಕ್ಷಮಾಗುಣವೆಂಬ ಮೂಲವುಳ್ಳ, ಲಕ್ಷ್ಮೀ ಎಂಬ ಮರಗಳುಳ್ಳ ಶಾಂಗವೆಂಬ ಆಯುಧವೇ ಶಿಖರವಾಗಿ ವಿಷ್ಣು ಎಂಬ ಪರ್ವತವನ್ನು ಕಂಡನು. ಇಂದ್ರನ ಕುದುರೆಯನ್ನು ಕಟ್ಟಿರುವ ರಥವುಳ್ಳ, ಗರುಡನೇ ಧ್ವಜದಲ್ಲಿರುವ ಸೂರ್ಯಚಂದ್ರರೇ ಚಕ್ರವಾಗಿ ಉಳ್ಳ, ಉದಾರವೆಂಬ ಬುದ್ಧಿಯೇ ಗಾಡಿಯ ಅಚ್ಚಾಗಿ ಉಳ್ಳ, ಸರ್ಪವೆಂಬ ಹಗ್ಗದಿಂದ ಕೂಡಿರುವ ಮೇರು ಪರ್ವತದಲ್ಲಿ ನೋಡಲು ಆಗದ ಆ ಸ್ವಾಮಿಯನ್ನು ಇಲ್ಲಿ ಕಂಡರು. ಭಯಕಾಲದಲ್ಲಿ ಅಭಯವನ್ನು ನೀಡುತ್ತಿರುವ, ದೇವತೆಗಳಿಂದಲೂ ದೈತ್ಯರಿಂದಲೂ ಜಯಿಸಲಾಗದ, ದೇವತೆಗಳಿಗೆ ಯಥೇಚ್ಛವಾಗಿ ಫಲವನ್ನು ಕೊಡುವಂತಹ ಸ್ವರ್ಗವೆಂಬ ಸ್ತ್ರೀಯಿಂದ ಮನೋಹರನಾದ, ಪ್ರಪಂಚದಲ್ಲಿ ಒಬ್ಬರ ಮನಸ್ಸಿಗೂ ಕೂಡ ಗೋಚರನಾಗದ, ಎಲ್ಲರಿಗೂ ಮನೋಹರವಾದ ಅನೇಕ ವಿಮಾನಗಳೆಂಬ ಕೊಂಬೆಗಳುಳ್ಳ, ಮೋಡಗಳಂತೆ ಕಾಂತಿಯುಳ್ಳ ಆ ಶ್ರೀ ವಿಷ್ಣುವನ್ನು ನೋಡಿದನು. ಬ್ರಾಹ್ಮಣರೆಂಬ ಅಹಂಕಾರದಿಂದ ಕೂಡಿದ, ಮಹಾಭೂತಗಳನ್ನೇ ಉತ್ಪತ್ತಿ ಮಾಡುವ ವಿಶೇಷಕವೆಂಬ ಎಲೆಗಳಿಂದ ಕೂಡಿದ, ವಿಶೇಷಕವೆಂಬುದು ತಿಲಕ, ಧ್ರುವ ನಕ್ಷತ್ರಗಳೆಂಬ ಹೂವನ್ನೂ ಹೊಂದಿರುವ, ದೈತ್ಯರೆಂಬ ದೊಡ್ಡ ಮರವುಳ್ಳ, ಮನುಷ್ಯಲೋಕದಲ್ಲಿ ಪ್ರಕಾಶಿಸುತ್ತಿರುವ ಸಾಗರದ ಧ್ವನಿಯಂತ ಧ್ವನಿಯ ಮಾಡುತ್ತಿರುವ, ರಸಾತಳದ ತಳವನ್ನು ಆಶ್ರಯಿಸಿರುವ ಆ ಸ್ವಾಮಿಯನ್ನು ನೋಡಿದನು. ಸರ್ಪಗಳೆಂಬ ಹಗ್ಗಗಳಿಂದ ಕೂಡಿದ, ಹಕ್ಕಿ ಎಂಬ ಪ್ರಾಣಿಗಳಿಂದ ಸೇವಿಸಲ್ಪಡುತ್ತಿರುವ, ಒಳ್ಳೆಯ ಸ್ವಭಾವವೆಂಬ ವ್ಯಾಪಾರಿಗಳಿಂದ ಕೂಡಿದ, ಸರ್ವಲೋಕವೆಂಬ ಮಹಾಮಡುವುಳ್ಳ, ವ್ಯಕ್ತವಾಗದ ಸ್ಥಿತಿಯೆಂಬ ಅಗಾಧವಾದ ನೀರುಳ್ಳ, ವ್ಯಕ್ತವಾಗದ ಸ್ಥಿತಿಯೆಂಬ ಅಗಾಧವುಳ್ಳ ನೀರುಳ್ಳ, ವ್ಯಕ್ತವಾದ ಅಹಂಕಾರವೆಂಬ ನೊರೆಯುಳ್ಳ, ಮಹಾಭೂತಗಳ ಕೈಗಳ ಗುಂಪೆಂಬ ಪ್ರವಾಹವುಳ್ಳ, ಗ್ರಹ ನಕ್ಷತ್ರಗಳೆಂಬ ಗುಳ್ಳೆಗಳುಳ್ಳ ನದಿಯ ರೂಪವಾದ ಸ್ವಾಮಿಯನ್ನು ನೋಡಿದನು. ವಿಮಾನಗಳೆಂಬ ವಾಹನಗಳಿಂದ ಕೂಡಿದ, ಮೇಘಗಳ ಔದತ್ಯದಿಂದ ಕೂಡಿರುವ, ಮೀನುಗಳೆಂಬ ಪ್ರಾಣಿಗಳ ಗುಂಪುಳ್ಳ, ಶಂಖವೆಂಬ ಬೆಟ್ಟದಿಂದ ಕೂಡಿದ, ಸತ್ವರ ಜತಸ್ತಮೋ ಗುಣಗಳ ವಿಷಯಗಳ ಸುಳಿಗಳುಳ್ಳ, ವೀರರೆಂಬ ಮರಗಳು ಪೊದುರೆಗಳು ಇವುಗಳಿಂದ ಕೂಡಿದ, ಸರ್ಪಗಳೆಂಬ ಪಾಚಿಗಳುಳ್ಳ, 12 ಜನ ಸೂರ್ಯರೆಂಬ ದೊಡ್ಡ ದೊಡ್ಡ ದ್ವೀಪವುಳ್ಳ, ಏಕಾದಶ ರುದ್ರರೆಂಬ ಪಟ್ಟಣಗಳುಳ್ಳ ಸ್ವಾಮಿ ಎಂಬ ಸಮುದ್ರವನ್ನು ನೋಡಿದರು. ಸಂಧ್ಯೆ ಅಸಂಧ್ಯೆ ಎಂಬ ಅಲೆಗಳುಳ್ಳ, ಪೂರ್ಣತೆ ಎಂಬ ಗಾಳಿಯಿಂದ ಕೂಡಿರುವ, ದೈತ್ಯರ ಯಕ್ಷರುಗಳ ಗುಂಪೆಂಬ ಮೊಸಳೆಯುಳ್ಳ, ರಾಕ್ಷಸರ ಗುಂಪೆಂಬ ಮೀನುಗಳಿಂದ ಕೂಡಿದ ಪಿತಾಮಹನೆಂಬ, ಮಹಾವೀರ್ಯವುಳ್ಳ ದಿವ್ಯರಾದ ಹೆಂಗಸರೆಂಬ ರತ್ನಗಳಿಂದ ಕೂಡಿರುವ, ಕಾಲಯೋಗವೆಂಬ ಪರ್ವಕಾಲವು ಬರುವುದೆಂಬ ನಂಬಿಕೆ ಬರುವಂತೆ ವೇಗವುಳ್ಳ, ಸಂಯೋಗವೆಂಬ ಆಧಾರವುಳ್ಳ ಆ ನಾರಾಯಣನೆಂಬ ಮಹಾಸಮುದ್ರವು ಪ್ರಕಾಶಿಸಿತು. ದೇವರಿಗೆಲ್ಲ ದೇವನಾದ ಭಕ್ತರಿಗೆ ವರವನ್ನು ಕೊಡುವ, ಭಕ್ತರಲ್ಲಿ ಪ್ರೀತಿಯುಳ್ಳ, ಅನುಗ್ರಹವನ್ನು ಮಾಡುವ, ಶಾಂತಿಯನ್ನು ಉಂಟುಮಾಡುವ, ಮಂಗಳಕರನಾದ ಆ ಸ್ವಾಮಿಯನ್ನು ಇಂದ್ರನ ಕುದುರೆಗಳಿಂದ ಕೂಡಿದ, ಚಿನ್ನದ ಧ್ವಜವುಳ್ಳ, ದಿವ್ಯ ಜನಗಳಿಂದ ಕೂಡಿರುವ ಆ ರಥದಲ್ಲಿ ನೋಡಿದನು. ಆಗ ಇಂದ್ರನೇ ಮೊದಲಾದ ಆ ದೇವತೆಗಳೆಲ್ಲರೂ ಕೈ ಮುಗಿದುಕೊಂಡು ಜಯ ಜಯ ಎಂದು ಹೇಳುತ್ತಾ ರಕ್ಷಕನಾದ ಆ ಸ್ವಾಮಿಯನ್ನು ಮೊರೆ ಹೊಕ್ಕರು. ದೇವರಿಗೆಲ್ಲ ದೇವನಾದ ಆ ವಿಷ್ಣುವು ಅವರ ಆ ಮಾತುಗಳನ್ನು ಕೇಳಿ ಯುದ್ಧದಲ್ಲಿ ದಾನವರನ್ನು ಕೊಲ್ಲಲು ಮನಸ್ಸು ಮಾಡಿದನು. ಉತ್ತಮವಾದ ದೇಹವನ್ನು ಹೊಂದಿ ಆ ಸ್ವಾಮಿಯು ಆಕಾಶದಲ್ಲಿದ್ದುಕೊಂಡು ಇಂದ್ರಾದಿ ದೇವತೆಗಳನ್ನು ಕುರಿತು ಪ್ರತಿಜ್ಞೆ ಮಾಡುತ್ತಾ ಇಂತೆಂದನು. ವಿಷ್ಣುವು ಹೇಳಿದನು, ಎಲೈ ದೇವತೆಗಳಿರ, ಶಾಂತಿಯನ್ನು ಹೊಂದಿ, ನಿಮಗೆ ಮಂಗಳವಾಗಲಿ, ಹೆದರಬೇಡಿ, ನಾನು ದಾನವರನ್ನು ಜಯಿಸಿದೆನು, 3 ಲೋಕವನ್ನು ತೆಗೆದುಕೊಳ್ಳಿರಿ. ಪುಲಸ್ತ್ಯನು ಹೇಳಿದನು. ಸತ್ಯ ಪ್ರತಿಜ್ಞೆಯುಳ್ಳ ಆ ವಿಷ್ಣುವಿನ ಮಾತನ್ನು ದೇವತೆಗಳು ಕೇಳಿ ಉತ್ತಮವಾದ ಅಮೃತವನ್ನು ಕುಡಿದಂತೆ ಸಂತೋಷಪಟ್ಟರು, ಪ್ರೀತಿಯನ್ನೂ ಹೊಂದಿದರು. ಆಗ ಮೋಡಗಳೆಲ್ಲ ನಾಶವಾಗಿ ಹೋದವು, ಕತ್ತಲೆಯೂ ಹೋಯಿತು, ಮಂಗಳಕರವಾಗಿ ಗಾಳಿಯೂ ಬೀಸಿತು, 10 ದಿಕ್ಕುಗಳೂ ನಿರ್ಮಲವಾದವು, ಜ್ಯೋತಿಸ್ಸುಗಳೆಲ್ಲವೂ ಶುದ್ಧವಾಗಿ ಚಂದ್ರನನ್ನು ಪ್ರದಕ್ಷಿಣೆ ಮಾಡಿದವು, ಗ್ರಹಗಳು ಯುದ್ಧವನ್ನು ಮಾಡಲಿಲ್ಲ, ಸಮುದ್ರಗಳು ಪ್ರಸನ್ನವಾದವು, ದಾರಿಯಲ್ಲಿ ಧೂಳು ಅಡಗಿತ್ತು, ಸ್ವರ್ಗ ಮರ್ತ್ಯ ಪಾತಾಳಗಳೂ ಕೂಡ ಧೂಳನ್ನು ತ್ಯಜಿಸಿದವು, ನದಿಗಳೆಲ್ಲ ಶುದ್ಧವಾದ ನೀರನ್ನು ಹೊಂದಿ ಪ್ರಸನ್ನವಾದವು, ಸಮುದ್ರವು ಅಲ್ಲೋಲ ಕಲ್ಲೋಲವಾಗುವುದನ್ನೂ ಬಿಟ್ಟಿತು,
ಇಂದ್ರಿಯಗಳೆಲ್ಲವೂ ಚಂಚಲತೆಯನ್ನು ಬಿಟ್ಟು ನಿರ್ಮಲವಾದವು. ಜನರ ಅಂತರಾತ್ಮವು ಶುದ್ಧವಾಯಿತು. ಮಹರ್ಷಿಗಳು ದುಃಖವನ್ನೂ ಬಿಟ್ಟು ವೇದಾಧ್ಯಯನವನ್ನು ಮಾಡಿದರು. ಯಜ್ಞದಲ್ಲಿ ಅಗ್ನಿಯು ಹವಿಸ್ಸನ್ನು ಮಂಗಳಕರನಾಗಿ ಗ್ರಹಿಸಿದನು. ಲೋಕವೆಲ್ಲವೂ ಸಂತೋಷಪಟ್ಟು ಧರ್ಮದಲ್ಲಿ ಪ್ರವೇಶ ಮಾಡಿತ್ತು. ವಿಷ್ಣುವು ಪ್ರತಿಜ್ಞೆ ಮಾಡಿ ಶತ್ರು ಸಂಹಾರವನ್ನು ಮಾಡುತ್ತೇನೆಂದು ಹೇಳಿದ ಮಾತನ್ನು ಕೇಳಿ ದೈತ್ಯರು ದಾನವರು ಯುದ್ಧಕ್ಕೂ ವಿಜಯಕ್ಕೂ ಬಹುವಾದ ಪ್ರಯತ್ನವನ್ನು ಮಾಡಿದರು. ಮಯನು ಒಂದು ಚಿನ್ನದ ರಥವನ್ನು ಹತ್ತಿದನು. ಅದು ಎತ್ತರವಾಗಿಯೂ ಗಟ್ಟಿಮುಟ್ಟಾಗಿಯೂ ಮುರಿಯದಂತಿತ್ತು. 4 ಚಕ್ರಗಳಿದ್ದವು. ದೊಡ್ಡದಾಗಿಯೂ ಚೆನ್ನಾಗಿ ನಿರ್ಮಿಸಿರುವ ಪತಾಕೆಯುಳ್ಳದ್ದಾಗಿಯೂ ಗೆಜ್ಜೆಗಳ ಗುಂಪುಗಳುಳ್ಳದ್ದಾಗಿಯೂ ಹುಲಿಯ ಚರ್ಮದಿಂದ ಹಾಸಲ್ಪಟ್ಟದ್ದಾಗಿಯೂ ಇದ್ದಿತು. ಕಿರಣಗಳಿಂದ ಮನೋಹರವಾಗಿಯೂ ನಾನಾ ರತ್ನಗಳಿಂದ ಶೋಭಿಸುತ್ತಲೂ ಇದ್ದಿತು. ಕ್ರೂರವಾದ ಸಿಂಹ ಮುಂತಾದವುಗಳ ಚಿತ್ರದಿಂದಲೂ ಹಕ್ಕಿಗಳ ಚಿತ್ರದಿಂದಲೂ ಕೂಡಿದ್ದಿತು. ಉತ್ತಮವಾದ ಅಸ್ತ್ರಗಳನ್ನು ಹಿಡಿದುಕೊಂಡಿದ್ದ ರಾಕ್ಷಸರಿಂದ ಕೂಡಿಯೂ ಗುಡುಗಿನಂತೆ ಶಬ್ದ ಮಾಡುತ್ತಲೂ ಇದ್ದಿತು. ನಿರ್ಮಲವಾಗಿಯೂ ಉದಾರವಾಗಿಯೂ ಇರುವ ಉತ್ತಮವಾದ ರಥವನ್ನು ಹೊಂದಿದನು. ಗದೆ ಪರಿಘಗಳಿಂದ ತುಂಬಿದ್ದಿತು. ಪ್ರತ್ಯಕ್ಷವಾದ ಅಗ್ನಿದೇವನಂತೆ ಉರಿಯುತ್ತಿದ್ದಿತು. ಚಿನ್ನದ ಪಟ್ಟೆಯನ್ನು ಹಾಕಿದ್ದರು. ಚಂದ್ರಮಂಡಲದಂತೆ ಗುಂಬಗಳಿದ್ದವು. ಪತಾಕೆಯನ್ನು ಕಟ್ಟಿರುವ ಧ್ವಜದಿಂದ ಕೂಡಿದ ಸೂರ್ಯ ಪ್ರಕಾಶಮಾನವಾದ ಆನೆಯ ಮೈಯಂತೆ ದಪ್ಪವಾದ ಆಕಾರವುಳ್ಳದ್ದಾಗಿಯೂ ಅಲ್ಲಲ್ಲಿಯೇ ಕೆಂಸರಿಯ ಬಣ್ಣವನ್ನೂ ಹೊಂದಿಯೂ ಇದ್ದಿತು. ಎಲ್ಲೆಲ್ಲಿಯೂ ಕರಡಿಗಳನ್ನು ಕೆತ್ತಿದ್ದರು. ನೀರುಳ್ಳ ಮೇಘದ ಧ್ವನಿಯಂತೆ ಸದ್ದು ಮಾಡುತ್ತಿದ್ದಿತು. ಪ್ರಜ್ವಲಿಸುತ್ತಾ ಪ್ರಕಾಶಿಸುತ್ತಾ ದಿವ್ಯವಾದ ಶತ್ರುಗಳ ರಥಕ್ಕೆ ನೋವನ್ನು ಕೊಡುವ ರಥವನ್ನು ಮಯನು ಪ್ರಕಾಶಿಸುವ ಸೂರ್ಯನು ಮೇರುವನ್ನು ಹತ್ತುವಂತೆ ಹತ್ತಿದನು. ತಾರಕಾಸುರನು ಕೋಪಗೊಂಡು ಒಂದು ರಥವನ್ನು ಏರಿದನು. ಅದು ವಿಸ್ತಾರವಾಗಿಯೂ ಸರ್ವರನ್ನು ನಾಶ ಮಾಡುವುದಾಗಿಯೂ ಬೆಟ್ಟದಂತೆಯೂ ದೊಡ್ಡದಾಗಿಯೂ ನೀಲ ಪರ್ವತದಂತೆ ಕಪ್ಪಗೂ ರತ್ನಗಳ ಹಾರೆ ಕಾಲುಗಳಿಂದಲೂ ಕೂಡಿಯೂ ಚಿನ್ನದಿಂದ ಮಾಡಿದ ದೂರಿಯುಳ್ಳದ್ದಾಗಿಯೂ ಇದ್ದಿತು. ಇದ್ದಲಿನಂತೆ ಕಪ್ಪಗಿರುವ ಮೋಡವನ್ನು ಹೆದರಿಸುವುದಕ್ಕೋ ಎಂಬಂತೆ ಅನೇಕ ರೀತಿಯಲ್ಲಿ ಕಬ್ಬಿಣದ ಕವಚಗಳಿಂದ ಕಟ್ಟಲ್ಪಟ್ಟಿದ್ದು ಕಬ್ಬಿಣದ ಪರಿಘಾಯುಧ ಮುದ್ಗರ ಈಟಿಗಳಿಂದ ತುಂಬಲ್ಪಟ್ಟು ಮುಳ್ಳಿಲ್ಲದ ಗಂಟಿಲ್ಲದ ಹಗ್ಗಗಳಿಂದಲೂ ಬಲೆಗಳಿಂದಲೂ ಕೂಡಿದ್ದಿತ್ತು. ಹೆದರಿಕೆಯನ್ನುಂಟು ಮಾಡುವ ಪದಾರ್ಥಗಳಾದ ತೋಮರ ಕೊಡಲಿಗಳಿಂದ ತುಂಬಿದ ಶತ್ರುಗಳಿಗೋಸ್ಕರ ಎದ್ದಿರುವ 2ನೆಯ ಮಂದರ ಪರ್ವತದಂತಿರುವ 1000 ಕತ್ತೆಗಳನ್ನು ಕಟ್ಟಿ ಎಳೆಸುತ್ತಿರುವ ರಥವನ್ನು ಆ ತಾರಕನು ಏರಿದನು. ವಿರೋಚನನು ಬಹುಕೋಪ ಹೊಂದಿ ಗದೆಯನ್ನು ಕೈಯಲ್ಲಿ ಹಿಡಿದು ಪ್ರಕಾಶಮಾನವಾದ ಶಿಖರವನ್ನು ಹೊಂದಿದ ಬೆಟ್ಟದಂತೆ ಪ್ರಕಾಶಿಸುತ್ತಾ ಸೈನ್ಯದ ಮುಂಭಾಗದಲ್ಲಿ ನಿಂತನು. ಹಯಗ್ರೀವ ಎಂಬ ದಾನವನು 1000 ಕುದುರೆಗಳಿಂದ ಕೂಡಿದ ವ್ಯೂಹರಚಿತವಾದ ಶಿಬಿರವನ್ನು ಸುತ್ತುತ್ತಿದ್ದನು. ವಿಪ್ರಚಿತ್ತಿಯ ಮಗನಾದ ಶ್ವೇತನು ಬಿಳಿಯ ಕುಂಡಲವನ್ನು ಧರಿಸಿಕೊಂಡು ಶತ್ರುಗಳಿಗೆ ಭಯಂಕರವಾದ ರಥವನ್ನು ಹತ್ತಿದನು ಮತ್ತು ಬಹುದೊಡ್ಡದಾದ ಧನಸ್ಸನ್ನು ಹೆದೆಯೇರಿಸಿ ಹಿಡಿದು ಹೂಂಕಾರ ಮಾಡುತ್ತಿದ್ದನು. ವರಾಹನೆಂಬುವನು ಕೋರೆ ಹಲ್ಲುಗಳುಳ್ಳ ಬೆಟ್ಟದಂತೆ ಮುಖಭಾಗದಲ್ಲಿ ನಿಂತನು. ಖರನ ದರ್ಪದಿಂದಲೂ ಕೋಪದಿಂದಲೂ ಕಣ್ಣಿನಲ್ಲಿ ನೀರನ್ನು ಸುರಿಸುತ್ತಾ ಹಲ್ಲುಗಳನ್ನು ತುಟಿಗಳನ್ನು ಕೋಪದಿಂದ ನಡುಗಿಸುತ್ತಾ ಯುದ್ಧವನ್ನು ಅಪೇಕ್ಷಿಸುತ್ತಿದ್ದನು. ತ್ವಷ್ಟನು 18 ಕುದುರೆಗಳನ್ನು ಕಟ್ಟಿದ ರಥದಲ್ಲಿ ಕುಳಿತು ಬಿಳಿಯ ಮೋಡದಂತೆ ಯುದ್ಧಕ್ಕೆ ಎದುರಾದನು. ಬಲಿಯ ಮಗನಾದ ಅರಿಷ್ಟನು ಬೆಟ್ಟಗಳನ್ನು ಹಿಡಿದು ಬೆಟ್ಟಗಳನ್ನು ಹೆದರಿಸುವವನಂತೆ ಯುದ್ಧಕ್ಕೆ ನಿಂತನು. ಕಿಶೋರನೆಂಬ ದೈತ್ಯನು ಬಹು ಸಂತೋಷದಿಂದ ಉಲ್ಲಾಸಪಡಿಸಿದ ಹುಡುಗರಂತೆ ಗ್ರಹ ಮಧ್ಯದಲ್ಲಿ ಸೂರ್ಯನಿರುವಂತೆ ದೈತ್ಯರ ಮುಂದೆ ನಿಂತನು. ಲಂಬನೆಂಬುವನು ನೇತಾಡುತ್ತಿರುವ ಮೋಡದಂತೆ ಬಟ್ಟೆ ಒಡವೆಗಳನ್ನು ಜೋಲು ಹಾಕಿಕೊಂಡು ನೇತಾಡಿಸುತ್ತಾ ದೈತ್ಯರ ಸೈನ್ಯದಲ್ಲಿ ಮಂಜಿನಿಂದ ಕೂಡಿದ ಸೂರ್ಯನಂತಿದ್ದನು. ಹಲ್ಲು ತುಟಿ ನೋಟಗಳಿಂದಲೇ ಕೊಲ್ಲಲು ಶಕ್ತಿಯುಳ್ಳ ವಸುಂಧರಾಭನು ಲಂಬದ ಹಿಂದೆ ನಿಂತನು. ಹಂಸನು ಕೋಪಗೊಂಡು ಸೈನ್ಯದ ಮುಂದೆ ನಿಂತಿದ್ದನು. ಮತ್ತೆ ಕೆಲವರು ಕುದುರೆಗಳ ಮೇಲೂ, ಕೆಲವರು ಆನೆಗಳ ಮೇಲೂ, ಮತ್ತೆ ಕೆಲವರು ಸಿಂಹದ ಮೇಲೆಯೂ, ಕೆಲವರು ಹುಲಿಯ ಮೇಲೆಯೂ, ಹಂದಿ ಕರಡಿಗಳ ಮೇಲೆ ಕೆಲವರೂ ಕೂತು ಹೊರಟರು. ಕೆಲವರು ಕತ್ತೆ ಒಂಟೆಗಳ ಮೇಲೂ ಕುಳಿತಿದ್ದರು. ಕೆಲವರು ಕಾಲ್ನಡಿಗೆಯಿಂದ ಹೋದರು. ಇವರು ಭಯಂಕರರಾಗಿಯೂ ವಿಕಾರವಾದ ಮುಖವುಳ್ಳವರಾಗಿಯೂ ಇದ್ದರು. ಕೆಲವರು ಒಂದೇ ಕಾಲಿನಿಂದಲೂ ಕೆಲವರು 2 ಕಾಲಿನಿಂದಲೂ ನಿಂತು ಯುದ್ಧವನ್ನು ಅಪೇಕ್ಷಿಸುತ್ತಿದ್ದರು ಮತ್ತು ಕುಣಿಯುತ್ತಿದ್ದರು. ಕೆಲವರು ತೋಳು ತೊಡೆಗಳನ್ನು ತಟ್ಟುತ್ತಲೂ ಮತ್ತೆ ಕೆಲವರು ಗರ್ಜಿಸುತ್ತಲೂ ಕೊಬ್ಬಿದ ಹುಲಿಯಂತೆ ಕುಣಿದರು. ಅವರು ಗದೆ ಫರಿಘ ಕಲ್ಲು ಮುಸುಲಗಳನ್ನೂ ಹಿಡಿದು ಉದ್ದವಾದ ಬಾಹುಗಳನ್ನು ತೋರಿಸುತ್ತಾ ದೇವತೆಗಳನ್ನು ಹೆದರಿಸುತ್ತಿದ್ದರು. ಪ್ರಾಸ ಪಾಶ ಕತ್ತಿ ತೋಮರ ಪಟ್ಟಿಶ ಬಂದೂಕ ಗರಗಸ ಮುದ್ಗರಗಳನ್ನು ಹಿಡಿದು ಆಟವಾಡುತ್ತಿದ್ದರು.
ಖಡ್ಗ, ಶೂಲ, ಬೆಟ್ಟ, ಪರಿಘವೇ ಮುಂತಾದ ಒಳ್ಳೆಯ ಆಯುಧಗಳನ್ನೂ ಹಿಡಿದು ನಿಂತಿದ್ದರೆ ಮೋಡಗಳಿಂದ ಅಂತರಿಕ್ಷವು ತುಂಬಿರುವಂತಿದ್ದಿತು. ಎಲ್ಲ ರೀತಿಯ ಮರದಿಂದಲೂ ಕೂಡಿದ ಆ ದಾನವರ ಸೈನ್ಯವು ಮೇಲಕ್ಕೆ ಎದ್ದು ಮೇಘಗಳ ಸೈನ್ಯಗಳಂತೆ ದೇವತೆಗಳಿಗೆ ಎದುರಾಗಿ ನಿಂತಿತು. ಅನೇಕ ದೈತ್ಯರನ್ನು ಹೊಂದಿರುವ ವಾಯು, ಬೆಂಕಿ, ಬೆಟ್ಟ, ಮೋಡ, ಸಮುದ್ರಗಳಿಗೆ ಸಮನಾದ ಆ ದಾನದ ಸೈನ್ಯವು ಮುಂದೆ ನಿಂತು ಯುದ್ಧಕ್ಕೋಸ್ಕರ ನಿಂತು ಕೊಬ್ಬಿ ಕಾಣುತ್ತಿದ್ದಿತು. ಇಲ್ಲಿಗೆ ಶ್ರೀ ಪದ್ಮಮಹಾಪುರಾಣದ ಸೃಷ್ಟಿಖಂಡದಲ್ಲಿನ ದೈತ್ಯ ಸೈನ್ಯ ವರ್ಣನವೆಂಬ 37ನೆಯ ಅಧ್ಯಾಯವು ಸಮಾಪ್ತವಾದುದು.